ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಸಚಿವ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಕೆಲವೇ ಕ್ಷಣಗಳ ಹಿಂದೆ ನಾವೇ ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ವಿ. ಹೈಕಮಾಂಡ್ ನಿಂದ ಸೂಚನೆ ಬಂದಿದೆ ರಮೇಶ್ ಜಾರಕಿಹೊಳಿ ಅವರಿಗೆ. ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ರಮೇಶ್ ಜಾರಕಿಹೊಳಿ ಅವರಿಂದ ರಾಜೀನಾಮೆಯನ್ನ ಪಡೆಯಿರಿ ಅನ್ನುವಂತಹ ಒಂದು ಸೂಚನೆ ಬಂದಿತ್ತು ಹೈಕಮಾಂಡ್ ನಿಂದ. ಅದಕ್ಕೆ ಪೂರಕವಾದಂತಹ ಡೆವಲಪ್ಮೆಂಟ್, ರಮೇಶ್ ಜಾರಕಿಹೊಳಿ ಅವರು ಕೊನೆಗೂ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ವಿಪಕ್ಷಗಳಿಂದ ಆಗ್ರಹ ಹೆಚ್ಚಾಗಿತ್ತು ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಗೆ. ಇವತ್ತು ಬೆಳಗ್ಗಿನಿಂದ ಕೂಡ ಸಿದ್ದರಾಮಯ್ಯ ಅವರಾಗಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರಬಹುದು, ಬ್ರಿಜೇಶ್ ಕಾಳಪ್ಪ ಆಗಿರಬಹುದು, ಎಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ರು. ಪ್ರತಿಭಟನೆಗಳು ನಡೀತಾ ಇತ್ತು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ. ನೈತಿಕ ಹೊಣೆ ಹೊತ್ತು ಈ ಕೂಡಲೇ ಅವರು ರಾಜೀನಾಮೆಯನ್ನ ಕೊಡಬೇಕು, ತನಿಖೆ ಆದ ನಂತರ ನಿರಪರಾಧಿ ಅಂತ ಪ್ರೂವ್ ಆಗ್ಲಿ, ಆ ನಂತರ ನೋಡೋಣ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸ್ವಪಕ್ಷದ ನಾಯಕರು ಕೂಡ, ಹಿರಿಯ ಸಚಿವರು ಕೂಡ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಯನ್ನ ಪಡೆಯಬೇಕು ಅನ್ನುವಂತಹ ಒತ್ತಡವನ್ನ ಮುಖ್ಯಮಂತ್ರಿಗಳ ಮೇಲೆ ಹೇರಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಇದೆಲ್ಲದರ ಒಂದು ಡೆವಲಪ್ಮೆಂಟ್ ಈಗ ನಾವು ಗಮನಿಸ್ತಾ ಇದ್ವಿ. ಸಚಿವ ರಮೇಶ್ ಜಾರಕಿಹೊಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ, ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಸೂಚನೆಯ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿತ್ತು. ನಿನ್ನೆ ಸಂಜೆಯಿಂದ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಈಗ ಸಚಿವ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಮಧುಸೂದನ್, ವಿದ್ಯಾಶ್ರೀ, ಮುಖ್ಯವಾಗಿ ಖುದ್ದು ರಮೇಶ್ ಜಾರಕಿಹೊಳಿನೇ ದೂರವಾಣಿಯಲ್ಲಿ ನ್ಯೂಸ್ ಫಸ್ಟ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ನಾನು ಬೆಳಗ್ಗೆ 9 ಗಂಟೆಗೆ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದೇನೆ. ಸರ್ಕಾರಕ್ಕೆ ಇರುಸುಮುರುಸು ಆಗಬಾರ್ದು, ಬಿಜೆಪಿಗೆ ಇರುಸುಮುರುಸು ಆಗಬಾರ್ದು. CM BS ಯಡಿಯೂರಪ್ಪನವರು ನಾಳೆಯಿಂದ ಬಜೆಟ್ ಅಧಿವೇಶನ ಕರೆದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಇರುಸುಮುರುಸು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ವಿಪಕ್ಷಗಳ ಒತ್ತಡ ಅಂತ ಅಲ್ಲ, ಸರ್ಕಾರಕ್ಕೆ ಮುಜುಗರ ತರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಅನ್ನೋ ಒಂದು ಸ್ಪಷ್ಟವಾದಂಥ ಮಾತನ್ನ ನೇರವಾಗಿ ದೂರವಾಣಿಯಲ್ಲಿ ನ್ಯೂಸ್ ಫಸ್ಟ್ಗೆ ಕನ್ಫರ್ಮ್ನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಈಗ ಬೆಳಗ್ಗೆ 9 ಗಂಟೆಗೆ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರೋದಾಗಿ ಖುದ್ದು ರಮೇಶ್ ಜಾರಕಿಹೊಳಿ ಅವರೇ ಘೋಷಣೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಚಿವ ಸ್ಥಾನದಿಂದ ಅವರು ಹೊರ ಬಂದಿದ್ದಾರೆ. ಸಚಿವ ಸ್ಥಾನದ ರಾಜೀನಾಮೆ ಪತ್ರವೂ ಕೂಡ ಈಗಾಗಲೇ CM BS ಯಡಿಯೂರಪ್ಪನವರ ಕೈ ಸೇರಿದೆ. ಸಚಿವ ಸ್ಥಾನದ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಕೂಡ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ನ್ಯೂಸ್ ಫಸ್ಟ್ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡಿದ್ರು. ಈಗಾಗಲೇ ಸಚಿವ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ನೀಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳೋದ್ರ ಜೊತೆಗೆ ಬೆಳಗ್ಗೆ 9 ಗಂಟೆಗೆ ರಾಜೀನಾಮೆ ಪತ್ರವ ನೇರವಾಗಿ CM BS ಯಡಿಯೂರಪ್ಪರ ಕೈ ಸೇರಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ವಿದ್ಯಾಶ್ರೀ, ಮಧುಸೂದನ್, ನಿನ್ನೆ ನೀವೇ ಮಾತನಾಡಿಸ್ತಾ ಇದ್ರಿ ರಮೇಶ್ ಜಾರಕಿಹೊಳಿ ಅವರನ್ನ. ಆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು, ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನಾನು ಕೊಡೋದಿಲ್ಲ, ಇದೆಲ್ಲವೂ ಕೂಡ ಫೇಕ್ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಬಟ್ ದೆನ್ ಒತ್ತಡ ಹೆಚ್ಚಾಗದೆ ರಾಜೀನಾಮೆಯನ್ನ ಕೊಡೋದಕ್ಕೆ ಸಾಧ್ಯನಾ? ಒತ್ತಡ ಹೆಚ್ಚಾಗಿರಬಹುದಲ್ಲ, ಮುಖ್ಯಮಂತ್ರಿಗಳಿಂದಾನೋ ಅಥವಾ ಹೈಕಮಾಂಡ್ನಿಂದಾನೋ ಯಾವ ಕಾರಣದಿಂದಾಗಿ ಏಕಾಏಕಿ ರಾಜೀನಾಮೆಯ ನಿರ್ಧಾರಕ್ಕೆ ಬಂದಿರಬಹುದು ರಮೇಶ್ ಜಾರಕಿಹೊಳಿ ಅವರು ಅಂತ. ವಿದ್ಯಾಶ್ರೀ, ಈಗಾಗಲೇ ಸಚಿವ ರಮೇಶ್ ಜಾರಕಿಹೊಳಿ ಅವರು ನನ್ನ ಜೊತೆ ಮಾತನಾಡಬೇಕಾದ್ರೆ ಸ್ಪಷ್ಟವಾದಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಮೊದಲನೇದಾಗಿ, ದೇಶದಲ್ಲಿ 4 ರಾಜ್ಯಗಳ ಚುನಾವಣೆ ಜೊತೆಗೆ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಎದುರಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಬಾರ್ದು, ಇರುಸುಮುರುಸು ಆಗಬಾರ್ದು, ಇದು ಮೊದಲನೇ ಮಾತು. ಎರಡನೇದಾಗಿ, ನಾಳೆಯಿಂದ ರಾಜ್ಯದಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಸಚಿವ ಸ್ಥಾನದಲ್ಲೇ ಇದ್ಕೊಂಡು ಕಾನೂನು ಹೋರಾಟ ಮಾಡುವಂಥದ್ದು ಅಥವಾ ಸರ್ಕಾರ ತನಿಖೆಗೆ ಆದೇಶ ಮಾಡುವಂಥದ್ದು ಮಾಡಿದ್ದೆ. ಆದರೆ ವಿಪಕ್ಷಗಳು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಪಂಚರಾಜ್ಯಗಳ ಚುನಾವಣೆ ಮೇಲೆ ಕೂಡ ಎಫೆಕ್ಟ್ ಬೀಳ್ಬೋದು. ಕಾನೂನು ಹೋರಾಟವನ್ನು ಮಾಡ್ತೇನೆ, CM ಸೂಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ನೇರವಾಗಿ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. CM BS ಯಡಿಯೂರಪ್ಪನವ್ರಿಗೆ ಇರುಸುಮುರುಸು ಆಗಬಾರ್ದು, ಬಿಜೆಪಿಗೆ ಇರುಸುಮುರುಸು ಆಗಬಾರ್ದು, ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಕಡೆಯಿಂದ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಮುಂಬರುವಂಥ ದಿನದಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೀನಿ, ಸರ್ಕಾರ ಇದಕ್ಕೆ ತನಿಖೆಗೆ ಆದೇಶವನ್ನು ಕೂಡ ನೀಡುತ್ತೆ ಅನ್ನೋ ಒಂದು ಸ್ಪಷ್ಟವಾದಂಥ ಮಾತುಗಳನ್ನು ನನ್ನ ಬಳಿ ಮಾತನಾಡಬೇಕಾದ್ರೆ ದೂರವಾಣಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಬೆಳಗ್ಗೆ 9 ಗಂಟೆಗೆ ರಾಜೀನಾಮೆ ಪತ್ರವನ್ನು ಕೂಡ ನೇರವಾಗಿ CM BS ಯಡಿಯೂರಪ್ಪನವ್ರಿಗೆ ತಲುಪಿಸಿರೋ ಬಗ್ಗೆ ಕೂಡ ಸ್ಪಷ್ಟವಾದಂಥ ಹೇಳಿಕೆಯನ್ನು ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಿದ್ಯಾಶ್ರೀ, ಮಧುಸೂದನ್, ರಾಜೀನಾಮೆಯ ಆಗ್ರಹ ಇತ್ತು, ರಾಜೀನಾಮೆಯ ಒತ್ತಡ ಇತ್ತು, ರಾಜೀನಾಮೆಯನ್ನ ಕೊಟ್ಟಾಗಿದೆ. ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಓಕೆ, ಬಟ್ ವಾಟ್ ನೆಕ್ಸ್ಟ್ ಹಾಗಾದ್ರೆ ಅಂತ? ವಿದ್ಯಾಶ್ರೀ, ಈಗಾಗಲೇ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಕಾನೂನು ಸಚಿವರಾಗಿ ಕಾರ್ಯನಿರ್ವಹಿಸ್ತಾರಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ಇದನ್ನ ತನಿಖೆಗೆ ಆದೇಶ ಮಾಡ್ತೀವಿ ಅಂತ. ಮತ್ತೊಂದು ಕಡೆ ಖುದ್ದು ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ
CID ತನಿಖೆ ಆಗಲಿ COD ತನಿಖೆ ಆಗಲಿ ಅಂತ ಒಂದು ಆದೇಶ ಮಾಡಲಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ರಮೇಶ್ ಜಾರಕಿಹೊಳಿ ಅವರೇ ಇದರಲ್ಲಿ ಇದ್ರೆ ರಾಜಕೀಯ ನಿವೃತ್ತಿಯನ್ನು ಕೂಡ ಅವ್ರು ಪಡಿತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದರೆ ಈಗ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಸಂಪೂರ್ಣವಾದಂಥ ತನಿಖೆ ಆಗಲಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ, ತನಿಖೆ ಆಗಬೇಕು ಅಂತ. ಸರ್ಕಾರದ ಕಡೆಯಿಂದ ಒಂದು ಕಡೆ ತನಿಖೆ, ಮತ್ತೊಂದು ಕಡೆ ಜಾರಕಿಹೊಳಿ ಕುಟುಂಬದಿಂದ ಕಾನೂನು ಹೋರಾಟ ಕೂಡ ಮುಂದುವರಿಯುತ್ತೆ. ಮುಂಬರುವಂಥ ದಿನದಲ್ಲಿ ಕಾನೂನು ಹೋರಾಟದಲ್ಲಿ ಜಾರಕಿಹೊಳಿ ಕುಟುಂಬ ಯಶಸ್ವಿ ಆಗಿದ್ದೆ ಆದರೆ ಮತ್ತೊಮ್ಮೆ ಅವ್ರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಆಗುತ್ತೆ. ಅಥವಾ ಸರ್ಕಾರದ ಮೂಲಕ ಆಗುವಂಥ ಒಂದು ತನಿಖೆ ಎಲ್ಲ ಏನಿದೆಯಲ್ಲ ಅದರಲ್ಲಿ ಜಾರಕಿಹೊಳಿ ಅವರು ನಿರಪರಾಧಿ ಅಂತ ಆದರೆ ಅವರು ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ. ಈ ನಿಟ್ಟಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಸರ್ಕಾರದ ಮೇಲೆ ಬೆಳಗ್ಗೆನೇ ಒತ್ತಡವನ್ನು ಹಾಕಿದ್ರು, ನಾನು CID COD ತನಿಖೆಗೂ ಕೂಡ ಆಗ್ರಹ ಮಾಡ್ತೀನಿ ಅಂತ. ಈಗ ಖುದ್ದು ಬಾಲಚಂದ್ರ ಜಾರಕಿಹೊಳಿ ಅವರೇ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಪತ್ರವನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ, ಅಥವಾ ರಮೇಶ್ ಜಾರಕಿಹೊಳಿ ಅವರೇ ಬಂದು ಕೊಟ್ರ ಅನ್ನೋದು ಈಗ ಇಲ್ಲಿ ಯಕ್ಷ ಪ್ರಶ್ನೆ. ಆದರೆ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥ ಮೂಲಗಳ ಮಾಹಿತಿ, ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರೇ ಕೊಟ್ಟಿರುವಂಥ ಆಡಿಯೋ, ನಾನು ನನ್ನ ರಾಜೀನಾಮೆ ಪತ್ರವನ್ನು ನೇರವಾಗಿ CM BS ಯಡಿಯೂರಪ್ಪನವ್ರಿಗೆ ನೀಡಿದ್ದೀನಿ ಅನ್ನೋ ಒಂದು ಸ್ಪಷ್ಟನೆ ನೀಡಿರೋದು ನೋಡಿದ್ರೆ ಸರ್ಕಾರಕ್ಕೆ ಇರುಸುಮುರುಸು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ರಾಜೀನಾಮೆನ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ವಿದ್ಯಾ. ಬಹಳ ಪ್ರಮುಖವಾಗಿ ನಾಳೆಯಿಂದ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ, ನಿರೀಕ್ಷೆ ಅಂತೂ ಖಂಡಿತ ಇದೆ. ನಾಳೆ ಇದೇ ವಿಚಾರವನ್ನ ಎತ್ಕೊಳ್ಳುವಂತಹ ಚಾನ್ಸಸ್, ಅದರಲ್ಲೂ ಕೂಡ ಕಾಂಗ್ರೆಸ್ ರೆಡಿ ಆಗಿದೆ ಇದೇ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ, ರಾಜ್ಯ ಸರ್ಕಾರವನ್ನ ಕಟ್ ಹಾಕೋದಕ್ಕೆ ಈ ವಿಚಾರವನ್ನ ಇಟ್ಕೊಂಡು. ಆ ನಿಟ್ಟಿನಲ್ಲಿ ಈಗ ರಾಜೀನಾಮೆಯನ್ನಂತೂ ಪಡ್ಕೊಂಡಿದ್ದಾರೆ. ಈ ಒಂದು ರಾಜೀನಾಮೆ ನಾಳೆ ವಿಪಕ್ಷದ ಅಟ್ಯಾಕ್ ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟರ ಮಟ್ಟಿಗೆ ನೆರವಾಗಬಹುದು ಬಿಜೆಪಿಗೆ ಅಂತ? ಖಂಡಿತವಾಗ್ಲೂ ಸರ್ಕಾರದಕ್ಕೆ ಯಾವುದೇ ಇರುಸುಮುರುಸು ಆಗಬಾರ್ದು, ದೊಡ್ಡ ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆನ CM BS ಯಡಿಯೂರಪ್ಪನವರ ಟೇಬಲ್ ಮೇಲೆ ಈಗ ಇಡಲಾಗಿದೆ. ಒಂದು ಬಾರಿ ರಾಜೀನಾಮೆ ಕೊಟ್ಟ ಬಳಿಕ ತನಿಖೆ ಆಗ್ತಾ ಇದೆ, ತನಿಖೆ ಹಂತದಲ್ಲಿ ಇರಬೇಕಾದ್ರೆ ಈ ಒಂದು ಪ್ರಕರಣದ ಬಗ್ಗೆ ಯಾಕೆ ಮಾತನಾಡಬೇಕು ಸದನದ ಒಳಗಡೆ ಹೊರಗಡೆ ಅನ್ನೋ ಒಂದು ಪ್ರಶ್ನೆಯನ್ನ ಖುದ್ದು ಸರ್ಕಾರದ ಪರವಾಗಿ ಆಡಲಾಗುತ್ತೆ. ಅಲ್ಲಿಗೆ ತನಿಖೆ ಆದ ಬಳಿಕ ಎಲ್ಲವೂ ಸುಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಸರ್ಕಾರ ನೀಡೋದ್ರ ಮುಖಾಂತರ ಈ ಒಂದು ಪ್ರಕರಣಕ್ಕೆ ಸುಖಾಂತ್ಯವನ್ನ ಸದ್ಯಕ್ಕೆ ಕೊಡುವಂತ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆನ ಈಗಾಗಲೇ ನೀಡಿದ್ದಾರೆ, ಇನ್ನದ್ರ ಬಗ್ಗೆ ಮಾತಬೇಡ, ತನಿಖೆ ಹಂತದಲ್ಲಿದೆ, ತನಿಖೆ ಹಂತದಲ್ಲಿ ಇರಬೇಕಾದ್ರೆ ಯಾವುದೇ ಒಂದು ಪ್ರಕರಣವನ್ನು ಕೂಡ ಯಾಕೆ ಮಾತಾಡಬೇಕು, ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು, ನಾವು ಬಜೆಟ್ ಕಡೆ ಗಮನ ಹರಿಸೋಣ ಅನ್ನೋ ಒಂದು ಮಾತುಗಳನ್ನ ಸರ್ಕಾರದ ಪರವಾಗಿ ಖುದ್ದು CM BS ಯಡಿಯೂರಪ್ಪ ಹೇಳಿದ್ರೆ ಪ್ರಕರಣದ ಬಗ್ಗೆ ಮಾತನ್ನ ಆಡುವಂಥದ್ದು ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇರಲ್ಲ ವಿದ್ಯಾಶ್ರೀ. ಹೀಗಾಗಿ ನಾಳೆಯಿಂದ ಆರಂಭ ಆಗ್ತಿರುವಂಥ ಬಜೆಟ್ ಅಧಿವೇಶನ ಏನಿದೆ ಇಲ್ಲಿ ಸರ್ಕಾರ ಎಲ್ಲ ಮುಜುಗರದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆನ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಈಗ ರಮೇಶ್ ಜಾರಕಿಹೊಳಿ ಅವರು ತಮ್ಮ ರಾಜೀನಾಮೆನ ಕೊಟ್ಟಿರೋದ್ರ ಬಗ್ಗೆ ಖುದ್ದು ನ್ಯೂಸ್ ಫಸ್ಟ್ಗೆ ದೂರವಾಣಿ ಮೂಲಕ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ವಿದ್ಯಾಶ್ರೀ. ಮಧುಸೂದನ್, ನೀನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಹೈಕಮಾಂಡ್ ಇಂದ ಸೂಚನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಓವರ್ ಆಲ್ ಆಗಿ ನಾವು ಗಮನಿಸೋದಿದ್ರೆ ಈಗ ಏನು ಒಂದು ಆಗ್ರಹ ವ್ಯಕ್ತವಾಗಿತ್ತು, ವಿಪಕ್ಷಗಳಿಂದ ಒತ್ತಡ ಹೆಚ್ಚಾಗಿತ್ತು, ಎಲ್ಲಾ ಕಡೆಯಿಂದಾನು ಪ್ರತಿಭಟನೆಗಳು ನಡೀತಾ ಇವೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಏನೋ ಹೆಚ್ಚಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ನೀವು ಹೇಳಿದ ಹಾಗೆ ಪ್ರಕರಣವನ್ನ ಸುಖಾಂತ್ಯ ಮಾಡುವಂತಹ ನಿಟ್ಟಿನಲ್ಲಿ, ಹೆಚ್ಚಿನ ಡ್ಯಾಮೇಜ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ರಾಜೀನಾಮೆಯನ್ನ ಪಡ್ಕೊಂಡಿದ್ದಾರೆ ನಿಜ. ಬಟ್ ತನಿಖೆ ಆಗ್ಬೇಕಲ್ಲ, ತನಿಖೆಗೂ ಕೂಡ ಆಗ್ರಹವನ್ನ ಮಾಡ್ತಿದಾರಲ್ಲ, ಆ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಆದಂತಹ ಒಂದು ಕ್ರಮವನ್ನ ಅಥವಾ ಒಂದು ಸ್ಪಷ್ಟವಾದಂತಹ ಒಂದು ಸಮಗ್ರ ತನಿಖೆಗೆ ಸೂಚನೆಯನ್ನ ಆದೇಶವನ್ನ ಕೊಡುವಂತಹ ಚಾನ್ಸಸ್ ಇದೆಯಾ ರಾಜ್ಯ ಸರ್ಕಾರ? ಖಂಡಿತವಾಗ್ಲೂ ಇದು CID ತನಿಖೆ ಆಗಬೇಕು ಅಥವಾ COD ತನಿಖೆ ಆಗಬೇಕು ಅಂತ ಏನು ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಆಗ್ರಹವನ್ನ ಮಾಡ್ತಿದ್ರೆ, ಖುದ್ದು ಜಾರಕಿಹೊಳಿ ಕುಟುಂಬಸ್ಥರು ಕೂಡ ಇದನ್ನ ಇಲ್ಲಿಗೆ ಬಿಡಲ್ಲ. ತನಿಖೆ ಆಗಲಿ, ಸ್ಪಷ್ಟವಾದಂಥ ಉತ್ತರ ಜನಕ್ಕೆ ಗೊತ್ತಾಗಲಿ ಅನ್ನೋ ಒಂದು ಮಾತುಗಳನ್ನು ಆಡ್ತಾರೆ. ಈ ಮೂಲಕ ಪ್ರಕರಣ ತನಿಖೆ ಹಂತದಲ್ಲಿ ಇರೋದ್ರಿಂದ ಇದನ್ನು ಮಾತಾಡೋದು ಬೇಡ ಅಂತ ವಿಪಕ್ಷಗಳಿಗೂ ಕೂಡ CM ಒಂದು ವಿಷಯವನ್ನು ತಿಳಿಸ್ಬೋದು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮೇಲೆ ರಮೇಶ್ ಜಾರಕಿಹೊಳಿ ಅವರು ಈತ ಕಾನೂನು ಸಮರವನ್ನು ಕೂಡ ಮುಂದುವರಿಸಬಹುದು. ಹೀಗಾಗಿ ನಾಳೆ ಸದನದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆದರೂ ಕೂಡ ನಾಳೆಯೇ ಇದನ್ನು ಮೊಟಕುಗೊಳಿಸ್ಬಿಡ್ತಾರೆ ಸರ್ಕಾರದ ವತಿಯಿಂದ. ಆದರೆ ಮುಂಬರುವಂಥ ದಿನದಲ್ಲಿ ಇದರ ಬಗ್ಗೆ ಎಷ್ಟರ ಮಟ್ಟಿಗೆ ತನಿಖೆ ಆಗತ್ತೆ ಸದ್ಯ ಕುತೂಹಲ ಕೇಳಿಸಿದೆ. ನಿಜಕ್ಕೂ ಇದು ಫೇಕ್ ವಿಡಿಯೋನ ಇಲ್ವಾ ಅನ್ನೋದನ್ನ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಇದು ಫೇಕ್ ವಿಡಿಯೋ ಅಂತ. ಕಾನೂನು ಸಮರ ಒಂದು ಕಡೆ, ತನಿಖೆ ಮತ್ತೊಂದು ಕಡೆ. ತನಿಖೆಯ ವರದಿ, ಕಾನೂನಿನ ಹೋರಾಟದಲ್ಲಿ ಗೆಲುವು ಸಿಕ್ಕಿದೆ. ಆದರೆ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಅವರು ಕ್ಯಾಬಿನೆಟ್ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಒಂದು ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ಮುಂದುವರಿಸ್ತಾರೆ ವಿದ್ಯಾಶ್ರೀ. ಆದರೆ ಈಗ ಸದ್ಯಕ್ಕೆ ಅವರು ರಾಜೀನಾಮೆ ನೀಡಿದ್ದಾರೆ, ರಾಜೀನಾಮೆ ಅಂಗೀಕಾರ ಆಗಬೇಕಾಗಿದೆ. ನಾಳೆ ಸುಸೂತ್ರವಾಗಿ ಬಜೆಟ್ ನಡಿಬೇಕಾಗುತ್ತೆ. ಮತ್ತೊಂದು ಕಡೆ ಪಂಚರಾಜ್ಯಗಳ ಚುನಾವಣೆ ಏನಿದೆ ಅಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಬಾರ್ದು, ಬಿಜೆಪಿಗೆ ಇರುಸುಮುರುಸು ಆಗಬಾರ್ದು. ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣವಾದಂಥ ಬೆಂಬಲ ರಮೇಶ್ ಜಾರಕಿಹೊಳಿ ಕಡೆಯವರಿಂದ ಇದೆ ಅನ್ನೋ ಒಂದು ಸ್ಪಷ್ಟವಾದಂಥ ಸಂದೇಶ ರವಾನೆ ಆಗಬೇಕು. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಯಾವುದೇ ಒಂದು ಕಳಂಕಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಈಗ ರಾಜೀನಾಮೆನ ಖುದ್ದು ರಮೇಶ್ ಜಾರಕಿಹೊಳಿ ಅವರು ನೀಡಿರುವಂತದ್ದು ವಿದ್ಯಾಶ್ರೀ.